ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಮ್ಮೂರಲ್ಲಿ ನಾಗರ ಪಂಚಮಿ ಹಬ್ಬ ಇದೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ನಾನ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಬೋದು, ನೆಕ್ಸ್ಟ್ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳಿ ಫಸ್ಟ್ ಸ್ನಾನ ಮಾಡಿದೆ. ಸೊ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ. ಹೋಗಿ ಪೂಜೆ ಮಾಡ್ಕೊಂಡು ಬಂದ ತಕ್ಷಣ ಅಂದರೆ ಮುಂಚೆ ಎಲ್ಲ ಅಡುಗೆ ರೆಡಿಯಾಗಿಬಿಟ್ಟಿರಬೇಕು. ಸೊ ಹಾಗಾಗಿ ಫಸ್ಟು ನಾನು ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಪಾಪು ಕೂಡ ಇನ್ನೂ ಎದ್ದಿಲ್ಲ, ಮಲಗಿದ್ದಾಳೆ. ಅಷ್ಟರಲ್ಲಿ ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ತಿಂಡಿ ಮಾಡ್ತಿದ್ದೀನಿ. ತಿಂಡಿ ಎಲ್ಲ ಮಾಡಿ ಆಯಿತು. ಸೊ ನೆಕ್ಸ್ಟ್ ಇನ್ನು ಅಡುಗೆ ರೆಡಿ ಮಾಡಬೇಕು. ಅಂದರೆ ಇವತ್ತು ನಾನು ಬೇಗನೆ ಎದ್ದಿದ್ದೀನಿ, 6:30ಗೆಲ್ಲ ಬೇಗನೆ ಎದ್ದಿದ್ದೀನಿ. ನಾನು ಇವತ್ತು ಡೈಲಿ 7 o'clock ಎದ್ದಿದ್ದೆ, ಬಟ್ ಇವತ್ತು ಹಬ್ಬ ಇತ್ತಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮತ್ತು ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ನೆಕ್ಸ್ಟು ರೆಡಿ ಆಗಿಬಿಟ್ಟು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಕ್ವಿಕ್ಕಾಗಿ ಮುಗಿಸೋಣ, ಆದಷ್ಟು ಕ್ವಿಕ್ಕಾಗಿ ಅಂತ ಹೇಳಿ ಮಾಡ್ತಿದ್ದೀನಿ. ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು, ನಾನು ತರಕಾರಿ ಸಾಂಬಾರಿಗೆ ಅಂತ ಹೇಳಿ ವಿಸಿಲ್ ಆಗಲಿ ಅಂತ ಇಡ್ತಿದ್ದೀನಿ. ಅತ್ತೆ ಪಕ್ಕದಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಿದ್ರು. ಸೊ ಅದಕ್ಕೆ ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ಅಡುಗೆನೂ ಕೂಡ ಕ್ವಿಕ್ಕಾಗಿ ಮಾಡೋಕ್ಕೆ ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ಬೋದು. ಹಾಗೇ ನಾನು ಸಾಂಬಾರಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಕುಂಬಳಕಾಯಿ ಇತ್ತು, ಅದಕ್ಕೆ ಕಡಲೆಬೇಳೆ ಹಾಕಬೇಕು, ಹುಳಿ ಮಾಡಬೇಕಿತ್ತಲ್ಲ. ಸೊ ಹಾಗೆ ಅದನ್ನು 2 ವಿಸಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಈ ಹಬ್ಬಕ್ಕೆ ಉಪವಾಸ ಇದ್ದರೆ ಇರ್ಬೋದು, ಅಂದರೆ ಮಾವ ಒಬ್ಬರು ಮಾತ್ರ ನಮ್ಮ ಮನೇಲಿ ಉಪವಾಸ ಇದ್ದಿದ್ದು. ಇನ್ನು ಮಿಕ್ಕಿದ ನನಗೆ ಮತ್ತು ನನ್ನ ಹಸ್ಬೆಂಡ್ ಅತ್ತೆಗೆಲ್ಲ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ. ಸೊ ಫ್ರೆಂಡ್ಸ್, ಫೈನಲಾಗಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಾಯಿತು. ಫಸ್ಟ್ ಇಲ್ಲಿ ಬೇಳೆ ಸಾಂಬಾರು ರೆಡಿ ಆಯಿತು. ನೆಕ್ಸ್ಟ್ ಕುಂಬಳಕಾಯಿದು ಹುಳಿ ಅದು ಕೂಡ ರೆಡಿ ಆಯಿತು. ಹಾಗೇ ಕೋಸಂಬರಿ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ನೆನೆ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲೇ ಬೆಲ್ಲ, ಇದು ಪಾಯಸಕ್ಕೆ ಅಂತ ಹೇಳಿ. ಹಾಗೇ ಪಾಯಸಕ್ಕೆ ಅಂತ ಹೇಳಿ ಹೆಸರುಬೇಳೆನ 2 ವಿಸಲ್ ಮಾಡಿದ್ದೀನಿ. ಪಾಪುಗೆ ತಿಂಡಿ ತಿನ್ನಿಸ್ಬೇಕು, ಅವಳು ಎದ್ದ ಮೇಲೆ ಪಾಯಸ ರೆಡಿ ಮಾಡಬೇಕು, ಮತ್ತು ಕೋಸಂಬರಿ ಎಲ್ಲ ರೆಡಿ ಮಾಡಬೇಕು. ಫ್ರೆಂಡ್ಸ್, ಪಾಪುಗೆ ತಿಂಡಿ ಎಲ್ಲ ತಿನ್ನಿಸಾಯಿತು, ನಾನು ಕೂಡ ತಿಂಡಿ ತಿಂದಾಯಿತು. ಸೊ ಪಾಯಸನೂ ರೆಡಿ ಮಾಡಿದೆ.
ಅಂದರೆ ಬೆಲ್ಲ ಎಲ್ಲ ನೆನೆ ಹಾಕಿದ್ನಲ್ಲ, ಹೆಸರು ಬೇಳೆನೂ ವಿಸಿಲ್ ಆಗಿತ್ತಲ್ಲ, ಸೊ ಬೇಗ ಆಯಿತು. ಮತ್ತು ಕೋಸಂಬರಿ ನೀರಲ್ಲೇ ಇದೆ, ಆಮೇಲೆ ಅದನ್ನು ನೀರಿಂದ ತೆಗಿಬೇಕು. ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಅತ್ತೆನೇ ಕೋಸಂಬರಿಗೆಲ್ಲ ಕಟ್ ಮಾಡಿ ಇಟ್ಟಿದ್ರು, ನಾನು ಪಾಯಸ ಮಾಡಿದೆ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಅತ್ತೆನೇ ಪೂಜೆ ಎಲ್ಲ ರೆಡಿ ಮಾಡಿದ್ದು. ಮತ್ತು ಅದು ಎಳ್ಳುಂಡೆ ಮತ್ತು ಇನ್ನೊಂದು ತಂಬಿಟ್ಟಿದೆಯಲ್ಲ, ಅದನ್ನೆಲ್ಲ ಅತ್ತೆನೇ ರೆಡಿ ಮಾಡಿದ್ರು. ಅದು ಮಾಡೋದು ನನಗೆ ಗೊತ್ತಿಲ್ಲ. ನೆಕ್ಸ್ಟಲ್ಲಿ ಹಾಲು ಮತ್ತು ಬೆಣ್ಣೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಸೊ ನೀವು ನೋಡ್ತಿರ್ಬೋದು, ನಾನು ರೆಡಿಯಾಗಿದ್ದಾಯಿತು, ಪಾಪನೂ ಕೂಡ ರೆಡಿ ಮಾಡಿದ್ದೀನಿ. ಸೊ ಇವಾಗ ಹೊರಡಬೇಕು. ಸೊ ಹೊರಟ್ವಿ, ನಾನು ಪಾಪು ಮತ್ತು ಹಸ್ಬೆಂಡ್. ಆರ್ವಿದು ಲುಕ್ ನೋಡ್ತಿರ್ಬೋದು, ಮುಂದೆ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಸೊ ಕಾರಲ್ಲಿ ಹೋಗ್ತಿದ್ವಲ್ಲ, ಹಂಗೆ ಸುಮ್ಮನೆ ತೋರಿಸ್ದೆ ಅಷ್ಟೇನೆ. ಸೊ ನಾನು ಮತ್ತು ಪಾಪು ಹಸ್ಬೆಂಡ್ 3 ಜನ ಹೊರಟ್ವಿ. ಒಂದು 1/2 ಕಿಲೋಮೀಟರ್ ಇತ್ತು, ಅಲ್ಲಿ ತನಕ ನಡೆಯೋಕ್ಕಾಗಲ್ಲ ಬಿಸಿಲು ಅಂತ ಹೇಳಿ ಕಾರಲ್ಲೇ ಹೊರಟ್ವಿ. ಅಂದರೆ ಸ್ವಲ್ಪ ರೆಡಿ ಆಗೋದೆಲ್ಲ ಲೇಟ್ ಆಯಿತು. ಅಡುಗೆ ಮಾಡಿ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಪಾಪುಗೆ ತಿಂಡಿ ತಿನ್ನಿಸಿ, ನಾನು ತಿಂಡಿ ತಿಂದು ಅವಳನ್ನ ರೆಡಿ ಮಾಡಿ, ಸ್ನಾನ ಮಾಡಿಸಿ ರೆಡಿ ಮಾಡಿ, ನಾನು ಕೂಡ ರೆಡಿ ಆಗೋದು ಲೇಟ್ ಆಯಿತು. ಮಕ್ಕಳಿದ ಮೇಲೆ ಆಲ್ಮೋಸ್ಟ್ ಪೇರೆಂಟ್ಸ್ಗಳಿಗೇನು ರಿಸ್ಕ್ ಅಂದರೆ ಅವ್ರಿಗೆ ತಿನ್ನಿಸೋದು, ಏನು ಅವಳನ್ನ ರೆಡಿ ಮಾಡೋದು ಅಂತಲೇ ಹೇಳ್ಬೋದು. ಈ ಥರ ಫೆಸ್ಟಿವಲ್ ಟೈಮಿಗೆ ಮಾತ್ರ ಟೈಮ್ ಆಗೇ ಆಗುತ್ತೆ. ಯಾಕಂದರೆ ಎಲ್ಲ ಮನೆ ಕೆಲಸ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟೆ ಎಲ್ಲ ರೆಡಿ ಆಗಬೇಕು. ಇಲ್ಲ ಅಂದರೆ ಆಮೇಲೆ ರೆಡಿ ಆದಮೇಲೆ ನನಗೆ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಹಂಗೆ ಅದಕ್ಕೇ ಮುಂಚೆನೇ ಅಡುಗೆ ಎಲ್ಲ ರೆಡಿ ಮಾಡಿಟ್ಟೆ. ಸೊ ಯಾವಾಗಲೂ ಅಷ್ಟೇ ನಾನು. ಸೊ ಫ್ರೆಂಡ್ಸ್ ಹೊರಟ್ವಿ. ಇದು ಸ್ಯಾರಿ ನಾನು ಎಲ್ಲಿ ತೊಗೊಂಡೆ ಏನು ಅಂತ ಮುಂದೆ ಹೇಳ್ತೀನಿ. ಸೊ ಫ್ರೆಂಡ್ಸ್ ಹೋದ್ವಿ. ಅಂದರೆ ಜಮೀನು ಒಳಗಡೆ ಇದ್ದಿದ್ದು ನಾಗರಕಲ್ಲು. ಸೊ ಹಾಗಾಗಿ ಕಾರ್ನ ರೋಡ್ ಸೈಡೇ ಪಾರ್ಕ್ ಮಾಡಿದರು. ಸ್ವಲ್ಪ ದೂರ ಅಂದರೆ ಒಂದು 2 ಮಿನಿಟ್ಸ್ ಅಷ್ಟೇ ನಡೆಯೋದು, ನೋಡ್ತಿರ್ಬೋದು. ಆಲ್ಮೋಸ್ಟ್ ರೀಚ್ ಆದ್ವಿ ಅಲ್ಲಿಗೆ. ಸ್ವಲ್ಪ ರಶ್ ಇತ್ತು, ಅಂದರೆ ಅಷ್ಟೊಂದು ಇರಲಿಲ್ಲ. ಲಾಸ್ಟ್ ಇಯರ್ ಮಾತ್ರ ಸಖತ್ ರಶ್ ಇತ್ತು. ಅದಕ್ಕೇ ಮಾವ ಫಸ್ಟೇ ನಮಗೆ ಹೋದರೆ ರಶ್ ಆಗೋಲ್ಲ ಅಂತ, ಪಾಪು ಇಟ್ಕೊಂಡಾಗಲ್ಲ ಅಂತ ಹೇಳಿ ಅವರೇ ಫಸ್ಟೇ ತೆನೆ ಎಲ್ಲ ಎರ್ಕೊಂಡು ಬಂದರು. ಸೊ ನೆಕ್ಸ್ಟ್ ನಾವು ಹೋಗಿ ಕರ್ಪೂರ ಹಚ್ಚೋಕ್ಕೆ ಅಂತ ಬಂದ್ವಿ. ನೋಡ್ತಿರ್ಬೋದು, ಹಂಗೂ ಸ್ವಲ್ಪ ರಶ್ ಇದೆ. ಇಷ್ಟು ರಶ್ ಇದ್ದರೆ ಪಾಪು ಎಲ್ಲ ಇಟ್ಕೊಂಡು ನಮಗೆ ಪೂಜೆ ಮಾಡೋಕ್ಕೆ ರಿಸ್ಕ್ ಆಗುತ್ತೆ. ಅದಕ್ಕೆ ಮಾವನೇ ಪೂಜೆ ಮಾಡ್ಕೊಂಡು ಹೋದರು. ನೋಡ್ತಿರ್ಬೋದು, ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು. ಸೊ ಪಾಪುನ ನಿಲ್ಲಿಸಿದ್ದೀನಿ, ಅವಳು ನಮಸ್ಕಾರ ಮಾಡ್ತಾ ನಿಂತಳು. ಹಾಗೆಯೇ ರಘು ಕರ್ಪೂರ ಹಚ್ಚಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ದಾರಿಲಿ ಈ ಥರ ಎಲ್ಲ ಟಾಯ್ಸ್ ಎಲ್ಲ ಮಾರ್ತಿದ್ರು. ಅಂದರೆ ಈ ಥರ ಜಾತ್ರೆ, ಈ ಥರ ಫಂಕ್ಷನ್ಸ್ ಇದ್ದಾಗ ಈ ಥರದವರು ಇನ್ನೂ ತಂದಿಟ್ಕೊಂಡಿರ್ತಾರೆ. ಸೊ ಆವಾಗ ಪಾಪುಗೆ ಕ್ಲಿಪ್ಸ್ ಅಂತ ಹೇಳಿ ಹೇರ್ಗೆ ಅದು ತೊಗೊಂಡೆ. ನೆಕ್ಸ್ಟ್ ಇದೊಂದು ಬಬಲ್ಸ್ ಬರುತ್ತಲ್ಲ, ಇದೊಂದು ತೊಗೊಂಡ್ವಿ. ಎಲ್ಲಿಗೋದ್ರೂ ಇದೊಂದು ಕೇಳ್ತಾಳೆ. ಇದು ಅಂದರೆ ತುಂಬಾ ಇಷ್ಟ ಅವಳಿಗೆ, ಬಬಲ್ಸ್ ಎಲ್ಲ ಬರುತ್ತಲ್ಲ. ಸೊ ಹಾಗಾಗಿ ಓಕೆ ಅಂತ ಹೇಳಿ ತೊಗೊಂಡು ಹೊರಟ್ವಿ. ನೆಕ್ಸ್ಟ್ ನೋಡ್ತಿರ್ಬೋದು, ಅವಳು ತೊಗೊಂಡ್ಲಲ್ಲ ಕ್ಲಿಪ್, ಅದು 2 ಹಾಕಿದ್ದೀನಿ ಅವಳ ತಲೆಗೆ. ಅಂದರೆ ಹೇಗೆ ಕಾಣುತ್ತೆ ನೋಡೋಣ ಅಂತ ಹೇಳಿ ಅಪ್ಪು ಹಾಕಿದ್ನಲ್ಲ ಅವಳ ತಲೆಗೆ. ಸೊ ಅದನ್ನು ತೆಗೆದ್ಬಿಟ್ಟು ಈ ಥರ ಕ್ಲಿಪ್ಪದ್ದು ಸ್ಮಾಲ್ ಕ್ಲಿಪ್ಸ್ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. 2 ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಜಮೀನೊಳಗಡೆ ಇಲ್ಲೊಂದು ದೇವಸ್ಥಾನ ಇದೆ, ಪುಟಾಣಿ ದೇವಸ್ಥಾನ ಇದೆ, ಹೋಗಿ ಬರೋಣ, ನಮಸ್ಕಾರ ಮಾಡಿ ಅಂತ ಹೇಳಿದ್ರು ರಘು. ಇದು ಮಹದೇಶ್ವರ ದೇವಸ್ಥಾನ. ನೋಡ್ತಿರ್ಬೋದು, ರೀಚ್ ಆದ್ವಿ ಇಲ್ಲಿಗೂ ಕೂಡ. ಅದರದ್ದು ಹೋಗಿದ್ವಲ್ಲ ನಾಗರಕಲ್ಲುಗೆ ಪೂಜೆ ಮಾಡೋಕ್ಕೆ, ನಮಸ್ಕಾರ ಮಾಡೋಕ್ಕೆ ಅಂತ ಹೇಳಿ, ಅದ್ರ ಪಕ್ಕನೇ ನಿಯರೇನೇ ಇದ್ದಿದ್ದು ಇದನ್ನು. ಸೊ ಇಲ್ಲಿಗೂ ರಘು ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗೆ ರಘು ಕರ್ಪೂರ ಹಚ್ಚಿದ್ರು. ನೆಕ್ಸ್ಟ್ ಇಲ್ಲಿ ಪಾಪು ಮತ್ತು ರಘು ಪಾಪು ಕೈಲಿ ರಘು ನಮಸ್ಕಾರ ಮಾಡಿಸ್ತಿದ್ದಾರೆ. ಸೊ ಇಲ್ಲಿ ಹತ್ತಿರ ಇತ್ತಲ್ಲ, ಅದಕ್ಕೆ ಇಲ್ಲಿಗೂ ಹೋಗ್ಬರೋಣ ಅಂತ ಅಲ್ಲಿ ಕಾರ್ನಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಹಾಗೇ ಪಾಪದ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಮಾಡಿದೆ ಅಲ್ಲಿ. ನೆಕ್ಸ್ಟ್ ನೋಡ್ತಿರ್ಬೋದು, ಇದನ್ನೇ ಕ್ಲಿಪ್ಸಲ್ಲಿ ತೊಗೊಂಡಿದ್ದು ನಾನು. ಸೊ ಮನೆಗೆ ಬಂದ ತಕ್ಷಣ ಆ ಥರ ಬಬಲ್ದು ನನಗೆ ಬೇಕು ಅಂತ ಹೇಳಿ ಅದನ್ನು ಊದ್ತಾ ನಿಂತಳು. ಸೊ ಅವಳದು ಲುಕ್ ತೋರಿಸಿರ್ಲಿಲ್ವಲ್ಲ, ಸೊ ಹಾಗಾಗಿ ತೋರಿಸ್ತಿದ್ದೀನಿ. ಸೊ ಇದು ಬಂದು ಆರ್ವಿ ಲುಕ್ ಅಂತ ಹೇಳ್ಬೋದು. ಈ ಥರ ರೆಡಿ ಮಾಡಿದ್ದೆ ಅವಳನ್ನು ನಾನು. ಸೊ ಆಟ ಆಡ್ತಾಯಿದ್ಲು, ಊಟ ಮಾಡಿರಲಿಲ್ಲ. ಅಂದರೆ ಬೆಳಗ್ಗೆ ಸ್ವಲ್ಪನೇ ಉಪ್ಪಿಟ್ಟಲ್ವ, ಸ್ವಲ್ಪ ತಿನ್ನೋಕ್ಕಾಗಿರಲಿಲ್ಲ. ಏನು ಬೇಗ ಸ್ವಲ್ಪ ತಿಂದು ಹೊರಟಿದ್ವಿ. ಸೊ ರಘು ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ. ಸೊ ಊಟಕ್ಕೆ ಅಂತ ಕೂತರು. ನೆಕ್ಸ್ಟ್ ನಾವು ಬರೋ ತನಕ ಅತ್ತೆ ಅನ್ನ ಮಾಡಿ ನೆಕ್ಸ್ಟ್ ಕೋಸಂಬರಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದಾರೆ. ಅತ್ತೆ ನಾನೇ ಊಟ ಬಡಿಸ್ತೀನಿ, ನೀನು ಕೂತ್ಕೊ ಅಂತ ಹೇಳಿದ್ರು. ಎಲ್ಲ ಪರವಾಗಿಲ್ಲ ಅಂತ ಹೇಳಿ ಪಾಪುಗೆ ಮತ್ತು ರಘುಗೆ ನಾನೇ ಊಟ ಬಡಿಸೋಣ ಅಂತ ಹೇಳಿ ನಾನು ಅತ್ತೆ ಇಬ್ಬರು ಕೂಡ ಬಡಿಸ್ತಿದ್ವಿ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ಆರ್ವಿ ಅವರಪ್ಪನ ಜೊತೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ದಾಳೆ.
ಅವಳು ಊಟ ಮಾಡ್ತಿದ್ಲು. ಸೊ ಹಂಗೆ ನಂದು ಸ್ಯಾರಿದು ಲುಕ್ ತೋರಿಸಿರ್ಲಿಲ್ವಲ್ಲ, ಹಾಗೆಯೇ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಈ ಸ್ಯಾರಿ ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ತೊಗೊಂಡೊಂದು 4-5 ಮಂತ್ಸೇ ಆಯಿತು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ವೈಸ್ ಗ್ರೀನಲ್ಲಿದೆ ಸ್ಯಾರಿ. ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಇದು ಇಯರ್ಗೆ ಗೋಲ್ಡ್ದೆ ನಾನು ಜುಮ್ಕಾ ಹಾಕಿದ್ದೀನಿ. ಆ್ಯಂಡ್ ನೆಕ್ಗೆ ಇದು ಮೈಸೂರಲ್ಲಿ ತೊಗೊಂಡಿದ್ದು. ಸೊ ಇದೊಂದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಂಗಲ್, ಗ್ರೀನ್ ಕಲರ್ ಬ್ಯಾಂಗಲ್, ಮಧ್ಯ ಒಂದು ವೈಟದ್ದು ಹಾಕಿದ್ದೀನಲ್ಲ, ಅದು ಸರಕ್ಕೆ ಸೆಟ್ ಕೊಟ್ಟಿದ್ದು. ನೆಕ್ಸ್ಟ್ ಈ ಕೈಗೆ ಒಂದು ವಾಚ್ ಆ್ಯಂಡ್ ಮೆಹಂದಿ ಸಿಂಪಲಾಗಿ ನೈಟ್ ಹಾಕಿದ್ದೆ, ಅಷ್ಟೊಂದು ಹಿಡ್ದಿಲ್ಲ ಯಾಕೋ. ಸೊ ಇದು ನನ್ನ ಫೈನಲ್ ಲುಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಪಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂದರೆ ನಾನು ಇವಾಗ ಊರಿಗೆ ಹೊರಡಬೇಕು. ಇಲ್ಲಿ ಪಂಚಮಿ ಹಬ್ಬ ಇತ್ತಲ್ಲ, ಸೊ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗೋಕ್ಕಾಗಲಿಲ್ಲ ಗೌರಿ ಗಣೇಶ ಹಬ್ಬಕ್ಕೆ. ಸೊ ಇವಾಗ ನಾನು ಕೂಡ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಅಮ್ಮನ ಮನೆಗೆ ಹೊರಡಬೇಕು. ನೆಕ್ಸ್ಟ್ ನಾನು ನಿಮಗೆ ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.